ಕ್ಯಾನ್ಸರ್ ಬರ್ತಾ ಇದೆ. ಇವತ್ತಿನ ಮಕ್ಕಳಿಗೆ ಮಕ್ಕಳಾಗ್ತಾ ಇಲ್ಲ. ಏನಾಗ್ತದೆ, ಯಾವ ದಿಕ್ಕಿಗೆ ಹೋಗ್ತಾ ಇದೀವಿ ನಾವು? ಎಲ್ಲ ರೋಗ ತುಂಬಿರೋ ಹಳ್ಳಿಗಳು ಸಿಗ್ತಾ ಇದಾವೆ. ಯಾವ ಊಟ ಇವತ್ತು ಹೊಟ್ಟೆಗಾಗ ಊಟ ವಿಷ ತಿಂತಾ ಇದೀವಿ. ಯಾಕೆ ಸರ್ಕಾರಗಳು ಯೋಚನೆ ಮಾಡಿ ಇವತ್ತು ಕಂಪ್ನಿಗಳಿಗೆ ರಸಗೊಬ್ಬರ ಅದೆಷ್ಟೋ ಲಕ್ಷ ಕೋಟಿಗಳು ಕೊಡ್ತವೆ. ನಾನು ಕಬ್ಬು ಬೆಳಿತೀನಿ, ಸಾವಯವ ಕೃಷಿಲಿ, ಕೆಮಿಕಲ್ ಕೃಷಿಲಿ ಕಬ್ಬು ಬೆಳಿತಾನೆ. ಅವನಿಗೆ ಒಂದು ಎಕರೆ ಕಬ್ಬು 20 ರಿಂದ 30 ಸಾವಿರ ಸಬ್ಸಿಡಿ ಕಂಪ್ನಿಗಳಿಗೆ ಹೋಗ್ತಾ ಇದೆ. ನಾನು ಸಾವಯವದಲ್ಲಿ ಬೆಳಿತೀನಿ, ನನಗಿಲ್ಲ ಅದೊಂದು ಆ ದುಡ್ಡ ಕುಡಿಯುವಿಗೆ ಯಾರಿಗೋ ಕೊಡೋ ದುಡ್ಡ ಎಲ್ಗೂ ಕೊಡಿ. ನೀವು ವಿಷಮುಕ್ತ ಸಮಾಜ ಆಗ್ತಾ ಇದೆ. ಹಾಲಲ್ಲಿ ಕ್ಯಾನ್ಸರ್ ಬರ್ತಾ ಇದ್ರೆ ನಮ್ಮ ಸಮಾಜ, ಆಮೇಲೆ ಸಮಾಜಮುಖಿ ಸಮಾಜ ನೀತಿಗಳು ತಗೊಂಡು ನನ್ನ ಆರೋಗ್ಯನೇ ಅರಿಗೆಡ್ತಾ ಆಗಲ್ಲ. ಮೂಲ ಇಲ್ಲಿ ಇವತ್ತು ಹಾಸ್ಪಿಟಲ್ ಜಾಸ್ತಿ ಆಗ್ತವೆ, ರೋಗಗಳು ಜಾಸ್ತಿ ಆಗ್ತವೆ. ಒಂದ್ ಕಡೆ ಸರಿ ಭಾಗ್ಯದ ಇಲ್ಲ, ನಾವು ಒಬ್ಬತ್ತೀನಿ ಕೊಡಿ ಬೇಡ ಅಂತ. ಆದ್ರೆ ಮೂಲವಾಗಿ ಇಂಥ ಪ್ರಶ್ನೆಗಳು ನಮ್ಗೆ ಕಾಡ್ತವೆ. ನನಗೆ ಮಕ್ಕಳೇ ಆಗಲಿಲ್ಲ ಅಂದ್ರೆ ಆ ಜೀವನದಾಗ ಏನ್ ಮಾಡೋದು? ದುಡ್ಡು ಎಷ್ಟು ಕಡೆ ಏನ್ ಮಾಡೋದು? ಕ್ಯಾನ್ಸರ್ ಬಂದು ಏನ್ ತಿನ್ನೋದು ನಾವು? ಇವತ್ತು ಕೆರೆಗಳೆಲ್ಲ ಹಾಳಾಗ್ತಾ ಇದೆ, ನದಿಗಳೆಲ್ಲ ಹಾಳಾಗ್ತಾ ಇದೆ, ಪರಿಸರ ಹಾಳಾಗ್ತಾ ಇದೆ. ಇಷ್ಟಿನ ಮಳೆ ಬಂದಿಲ್ಲ. ಇವೆಲ್ಲ ಸಾಮಾಜಿಕ ನ್ಯಾಯ ನೀತಿಗಳಲ್ಲಿ ನಮ್ಮೆಲ್ಲವನ್ನೂ ಸೇರಿಸ್ಬೇಕು. ಯಾರು ಮಾಡಲ್ಲ, ಎಲ್ಲ ಬಂಡವಾಳ ಶಾಹಿಗಳಿಗೆ ತೋರಿಸ್ತಾರೆ. ಜಮೀನುಗಳೇ ನಿಂತ್ಕೊತಾರೆ. ಇದ್ರಲ್ಲಿ ಏನೋ ದೇವರಾಗ ಸಿಗ್ಬೋದು, ಅವೆಲ್ಲ ಮಾಡಿದ್ರು. ಆ ಕಾನೂನ ಜಾರಿತದೆ. ರೈತನಿಗೆ ಜಮೀನು ಬೇಕು, ರೈತರು ಜಮೀನು ಯಾರು ತಗೋಬಾರ್ದು ಅಂತ ಕಾನೂನು ಮಾಡಿ ಇದ್ದ ಕಾನೂನ ತಗೊಳಾಕ್ತೀರಿ ನೀವು. ಒಂದ್ ಮನೆ ಸೆಂಟ್ರಲ್ 3 ಕಾಯ್ದೆಗಳನ್ನ ಅವ್ರು ವಾಪಸ್ ತಗೊಂಡು ತಗೊಂಡಿಲ್ಲ. ಇಂಥ ವ್ಯವಸ್ಥೆಗಳನ್ನ, ನಿಜವಾದ ವ್ಯವಸ್ಥೆಗಳನ್ನ ಮುಂದಾಚರಣೆ ಇಟ್ಕೊಂಡು ಯಾಕೆ ಅವ್ರನ್ನ ಕೊಡ್ತಾನೆ ಇರ್ಬೇಕು? ಅವ್ರು ಈ ಸಂತನೇ ಇರ್ಬೇಕಾ? ನಾವು ಈ ಕೈ ಒಟ್ಕೊಂಡೇ ನಿಂತಿರ್ಬೇಕ? ನಾನು ಆರ್ಥಿಕವಾಗಿ ಸಬಲನಾಗಬೇಕು, ನಾ ಬೆಳಿಬೇಕು. ನಾನು ದಿನ 12 ಗಂಟೆ ನಿಮ್ಗಿಂತ ಹೆಚ್ಚಾಗಿ ಸಿಟಿಲಿದಾಗಿಂತ ಚೆನ್ನಾಗಿ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ. 12 ಗಂಟೆ ಕೆಲಸ ಮಾಡ್ತೀನಿ, ಹಗಲು ರಾತ್ರಿ ದುಡಿತೀನಿ. ಈ ಸಮಾಜಕ್ಕೆ ಹೊರತು ಆಹಾರ ಕೊಡ್ತಾ ಇದ್ದೀನಿ. ನಾನು ಇವತ್ತು ದೇಶದಲ್ಲಿ ಗಂಟೆಗೆ 2 ಹ್ಯಾಂಗ್ ಮಾಡ್ಕೊತಾರೆ ಅಂದ್ರೆ ಯಾವ ನೀತಿಗಳು ಉಳಿತು, ಯಾವ ಸಾಮಾಜಿಕ ನ್ಯಾಯ ಉಳಿತು? ಅಲ್ಲಿ ಒಂದು ಆಫೀಸ್ ಹೋದ್ರೆ ಒಂದು ಖಾತೆ ಮಾಡಿಸ್ಕೊಳಕ್ಕಾಗಲ್ಲ. ಇವತ್ತು ರೈತ, ದಲಿತ ಎಲ್ಲರೂ ಇವತ್ತೇನು ಬೀದಲಿದ್ವಿ ನಾವು, ಆಫೀಸ್ಗಳಲ್ಲಿ ಕೆಲಸ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇವತ್ತು ಕೊಟ್ಟು ವಿಡೋ ಪೆನ್ಷನ್ 3 ತಿಂಗಳು ಕೊಡ್ತಾರೆ, ಅದು 50 ರೂಪಾಯಿ 100 ರೂಪಾಯಿ ಕಿತ್ಕೊತಾರೆ. ಹಳ್ಳಿಗಳು ಹಾಳಾಗ್ತವೆ. ಹಾಗಾಗಿ ನಮ್ಮ ಎಲ್ಲರೂ ಏನೇ ಸೂತ್ರಗಳು ಅದು ಇದು ಮಾಡ್ಕೊತಿದ್ರೆ ಇದನ್ನ ನಿಜವಾಗಿ ದೇಶ ಕಟ್ಬೇಕಾದ್ರೆ ಹಳ್ಳಿಗಳು ಉಳಿಬೇಕು. ಹಳ್ಳಿಗಳು ಉಳಿತಾ ಇಲ್ಲ. ಎಲ್ಲರೂ ಬೆಂಗಳೂರು ಹೋಗ್ತಾರೆ. ಎಷ್ಟು ದಿನ ಬೆಂಗಳೂರು, ಎಷ್ಟೋ ಜಮೀನು ಬಿಟ್ಟು ಬೆಂಗಳೂರು ಹೋಗ್ತಾರೆ. ಆಗ್ತಾ